ದಿ ಸಿ.ಎಸ್. ಅಯ್ಯಂಗಾರ್ ಅವರ 75ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿದೆ. ದಿನಾಂಕ 1 ಸೆಪ್ಟೆಂಬರ್ 2024. ಪಿ. ಸಿ.ಎಸ್. ಅಯ್ಯಂಗಾರ್ ಅವರ 75ನೇ ಹುಟ್ಟುಹಬ್ಬವು ಸ್ಮರಣೀಯ ಮತ್ತು ಹೃದಯಸ್ಪರ್ಶಿ ಸಂದರ್ಭವಾಗಿದ್ದು, ಗಮನಾರ್ಹ ವ್ಯಕ್ತಿಯ ಜೀವನ ಮತ್ತು ಸಾಧನೆಗಳನ್ನು ಆಚರಿಸಲು ಸ್ನೇಹಿತರು, ಕುಟುಂಬ ಮತ್ತು ಹಿತೈಷಿಗಳನ್ನು ಒಟ್ಟುಗೂಡಿಸುತ್ತದೆ. ಈವೆಂಟ್ ಅನ್ನು ನಾಸ್ಟಾಲ್ಜಿಯಾ, ಸಂತೋಷ ಮತ್ತು ಸ್ನೇಹ ಮತ್ತು ಹಂಚಿಕೆಯ ಅನುಭವಗಳಿಗೆ ಪ್ರಾಮಾಣಿಕ ಕೃತಜ್ಞತೆಯಿಂದ ಗುರುತಿಸಲಾಗಿದೆ. ಈವೆಂಟ್ ಮುಖ್ಯಾಂಶಗಳು: ಸ್ವಾಗತ ಅತಿಥಿಗಳು. ಆಚರಣೆಯು ಎಲ್ಲಾ ಪಾಲ್ಗೊಳ್ಳುವವರಿಗೆ ಆತ್ಮೀಯ ಸ್ವಾಗತದೊಂದಿಗೆ ಪ್ರಾರಂಭವಾಯಿತು. ಸ್ನೇಹಿತರು ಮತ್ತು ಕುಟುಂಬವು ಬಿ. ಸಿ.ಎಸ್. ಅಯ್ಯಂಗಾರ್ ಅವರನ್ನು ಗೌರವಿಸಲು ಒಟ್ಟುಗೂಡಿದರು. ದಿನದ ಘಟನೆಗಳಿಗಾಗಿ ಅವರ ಉತ್ಸಾಹ ಮತ್ತು ನಿರೀಕ್ಷೆಯನ್ನು ಹಂಚಿಕೊಂಡರು. ಎ ವಾಕ್ ಡೌನ್ ಮೆಮೊರಿ ಲೇನ್. ಎ ಸ್ಪರ್ಶದ ಪ್ರಸ್ತುತಿ. ಬಿ. ಸಿ.ಎಸ್. ಅಯ್ಯಂಗಾರ್ ಅವರ ಜೀವನದ ಪ್ರಯಾಣವನ್ನು ಅವರ ಆರಂಭಿಕ ವರ್ಷಗಳಿಂದ ಅವರ ಮಹತ್ವದ ಮೈಲಿಗಲ್ಲುಗಳವರೆಗೆ ಪ್ರದರ್ಶಿಸಿತು. ಪ್ರಸ್ತುತಿಯಲ್ಲಿ ಅವರ ಸಾಧನೆಗಳು, ಸಮುದಾಯಕ್ಕೆ ಅವರ ಕೊಡುಗೆಗಳು ಮತ್ತು ವರ್ಷಗಳಲ್ಲಿ ಅವರು ನಿರ್ಮಿಸಿರುವ ಸಂಬಂಧಗಳನ್ನು ಎತ್ತಿ ತೋರಿಸುವ ಛಾಯಾಚಿತ್ರಗಳು, ವಿಡಿಯೋಗಳು ಮತ್ತು ಉಪಾಖ್ಯಾನಗಳು ಸೇರಿವೆ. ಸ್ನೇಹಿತರು ಮತ್ತು ಕುಟುಂಬದ ಸಂದೇಶಗಳು. ಈವೆಂಟ್ ಉದ್ದಕ್ಕೂ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ತಮ್ಮ ನೆನಪುಗಳನ್ನು ಹಂಚಿಕೊಳ್ಳಲು ಮತ್ತು ಕೃತಜ್ಞತೆಯನ್ನು ವ್ಯಕ್ತಪಡಿಸಿದರು. ಬಾಲ್ಯದ ಸಾಹಸಗಳಿಂದ ಹಿಡಿದು ವೃತ್ತಿಪರ ಸಾಧನೆಗಳವರೆಗೆ ಮತ್ತು ಅಯ್ಯಂಗಾರ್ ತಮ್ಮ ಜೀವನದಲ್ಲಿ ಹೇಗೆ ಮಾರ್ಗದರ್ಶಿ ಶಕ್ತಿಯಾಗಿದೆ ಎಂದು ಹಲವರು ನೆನಪಿಸಿಕೊಂಡರು. ಅಯ್ಯಂಗಾರ್ ಯಾವಾಗಲೂ ಶಕ್ತಿ ಮತ್ತು ಬುದ್ಧಿವಂತಿಕೆಯ ಆಧಾರಸ್ತಂಭವಾಗಿದೆ. ಅವರ ದಯೆ ಮತ್ತು ಔದಾರ್ಯವು ಗಣಿ ಸೇರಿದಂತೆ ಅನೇಕ ಜೀವಗಳನ್ನು ಮುಟ್ಟಿದೆ. ಈ ವಿಶೇಷ ದಿನದಂದು ಅವನಿಗೆ ಒಳ್ಳೆಯದನ್ನು ಹೊರತುಪಡಿಸಿ ಏನನ್ನೂ ಹಾರೈಸಲಿಲ್ಲ. ಅತ್ಯುತ್ತಮ ತಂದೆ ಮತ್ತು ಅಜ್ಜನಿಗೆ ನಿಮ್ಮ ಪ್ರೀತಿ ಮತ್ತು ಮಾರ್ಗದರ್ಶನ ನಮಗೆ ಅಮೂಲ್ಯವಾದುದು. ನಮ್ಮ ಜೀವನದಲ್ಲಿ ನಿಮ್ಮನ್ನು ಹೊಂದಲು ನಾವು ಆಶೀರ್ವದಿಸುತ್ತೇವೆ. ಆಶೀರ್ವಾದಗಳು ಮತ್ತು ಹಿತೈಷಿಗಳು. ಈ ಘಟನೆಯ ಪ್ರಮುಖ ಅಂಶವೆಂದರೆ ಆಶೀರ್ವಾದ ಸಮಾರಂಭ. ಅಲ್ಲಿ ಹಿರಿಯರು ಮತ್ತು ಗೆಳೆಯರು ತಮ್ಮ ಹೃತ್ಪೂರ್ವಕ ಆಶೀರ್ವಾದವನ್ನು ಬಿ. ಸಿ.ಎಸ್. ಅಯ್ಯಂಗಾರ್ ಮೇಲೆ ನೀಡಿದರು. ಅವರ ಆರೋಗ್ಯ, ಸಂತೋಷ ಮತ್ತು ಮುಂದುವರಿದ ಯಶಸ್ಸಿಗೆ ಪ್ರಾರ್ಥನೆಗಳನ್ನು ನೀಡಲಾಯಿತು. ನಿಮ್ಮ ಜೀವನವನ್ನು ವ್ಯಾಖ್ಯಾನಿಸಿದ ಅದೇ ಅನುಗ್ರಹ ಮತ್ತು ಘನತೆಯಿಂದ ನೀವು ಸ್ಫೂರ್ತಿ ಮತ್ತು ಮುನ್ನಡೆಸಲಿ. ಮುಂದಿನ ವರ್ಷಗಳು ನಿಮಗೆ ಶಾಂತಿ, ಸಮೃದ್ಧಿ ಮತ್ತು ಸಂತೋಷವನ್ನು ತರಲಿ. ಸ್ನೇಹಿತನ ಹೆಸರು. ನಿಮ್ಮ ಸ್ನೇಹವು ಬಹಳ ಸಂತೋಷದ ಮೂಲವಾಗಿದೆ. ಅದೇ ಉತ್ಸಾಹ ಮತ್ತು ಶಕ್ತಿಯೊಂದಿಗೆ ನೀವು ಜೀವನವನ್ನು ಮುಂದುವರಿಸಲಿ. ಕೇಕ್ ಕತ್ತರಿಸುವ ಸಮಾರಂಭ. ಹುಟ್ಟುಹಬ್ಬದ ಕೇಕ್ ಒಂದು ಭವ್ಯವಾದ ದೃಶ್ಯವಾಗಿತ್ತು. ಇದು ಸಿಹಿ ಮತ್ತು ಸಂತೋಷದಾಯಕ ಜೀವನವನ್ನು ಸಂಕೇತಿಸುತ್ತದೆ. ಸಿ.ಎಸ್. ಅಯ್ಯಂಗಾರ್ ಮುನ್ನಡೆಸಿದ್ದಾರೆ. ಪ್ರೀತಿಪಾತ್ರರಿಂದ ಸುತ್ತುವರೆದಿರುವ ಅವರು ಚೀಸ್ ಮತ್ತು ಚಪ್ಪಾಳೆಯ ಮಧ್ಯೆ ಕೇಕ್ ಕತ್ತರಿಸಿದರು. ಸಾಂಸ್ಕೃತಿಕ ಪ್ರದರ್ಶನಗಳು. ಆಚರಣೆಯಲ್ಲಿ ಸ್ನೇಹಿತರು ಮತ್ತು ಕುಟುಂಬದ ಸಾಂಸ್ಕೃತಿಕ ಪ್ರದರ್ಶನಗಳು ಸೇರಿವೆ. ಸಾಂಪ್ರದಾಯಿಕ ಸಂಗೀತ, ನೃತ್ಯ ಮತ್ತು ಕವನ ಪಠಣಗಳು ಈವೆಂಟ್ಗೆ ಶ್ರೀಮಂತ, ಹಬ್ಬದ ವಾತಾವರಣವನ್ನು ಸೇರಿಸಿದವು. ಡಿನ್ನರ್ ಮತ್ತು ಸೋಷಿಯಲೈಸಿಂಗ್. ಸಂಜೆ ಭವ್ಯವಾದ ಭೋಜನದೊಂದಿಗೆ ಮುಕ್ತಾಯವಾಯಿತು. ಅಲ್ಲಿ ಅತಿಥಿಗಳು ಕತೆಗಳನ್ನು ಹಂಚಿಕೊಳ್ಳುವಾಗ ಮತ್ತು ಹೊಸ ನೆನಪುಗಳನ್ನು ಸೃಷ್ಟಿಸುವಾಗ ವಿವಿಧ ಭಕ್ಷ್ಯಗಳನ್ನು ಆನಂದಿಸಿದರು. ವಾತಾವರಣವು ಉಷ್ಣತೆ ಮತ್ತು ಸೌಹಾರ್ದಯುತವಾಗಿತ್ತು. ತೀರ್ಮಾನ. ಬಿ. ಸಿ.ಎಸ್. ಅಯ್ಯಂಗಾರ್ ಅವರ 75ನೇ ಹುಟ್ಟುಹಬ್ಬವು ತನ್ನ ಬುದ್ಧಿವಂತಿಕೆ, ದಯೆ ಮತ್ತು ಔದಾರ್ಯದಿಂದ ಅನೇಕ ಜೀವನವನ್ನು ಮುಟ್ಟಿದ ಒಬ್ಬ ವ್ಯಕ್ತಿಗೆ ಸೂಕ್ತವಾದ ಗೌರವವಾಗಿದೆ. ಸ್ನೇಹಿತರು ಮತ್ತು ಕುಟುಂಬವು ತೋರಿಸಿದ ಪ್ರೀತಿ ಮತ್ತು ಗೌರವವು ಅವನ ಸುತ್ತಮುತ್ತಲಿನವರ ಮೇಲೆ ಬೀರಿದ ಪ್ರಭಾವಕ್ಕೆ ಸಾಕ್ಷಿಯಾಗಿದೆ. ಈವೆಂಟ್ ಮುಕ್ತಾಯಗೊಳ್ಳುತ್ತಿದ್ದಂತೆ ಅಂತಹ ಗಮನಾರ್ಹ ಮೈಲಿಗಲ್ಲನ್ನು ಆಚರಿಸುವ ಅವಕಾಶಕ್ಕಾಗಿ ಹಂಚಿಕೆಯ ಕೃತಜ್ಞತೆಯಿದೆ. ನಾನು ಆಗಲೇ ಮಾತಲ್ಲಿ ಹೇಳಿದೆ, ಒಬ್ಬ ಮನುಷ್ಯ ಏನು ಆಸ್ತಿ ಮಾಡಿದ್ದಾನೆ, ಹೆಸರು ಮಾಡಿದ್ದಾನೆ, ಯಶಸ್ಸು ಅದಲ್ಲ. ಅವನ ಜೊತೆ ಎಷ್ಟು ವರ್ಷದಿಂದ ಅವನ ಜೊತೆ ಸ್ನೇಹಿತರಿದ್ದಾರೆ ಅನ್ನೋದೇನಾದರೂ ನೀವು ನೋಡಿದ್ರೆ ಅಂಥ ವ್ಯಕ್ತಿ ನೀವು ನಂಬೋದು. ಒಬ್ಬ ವ್ಯಕ್ತಿನ ಹೇಗೆ ನಂಬೋದು? ಅವನ ಮೇಲೆ ₹1 ಹಾಕ್ಬೇಕಂದ್ರೆ ಅವನು ಒಂದು 30-40 ವರ್ಷದಿಂದ ಸ್ನೇಹಿತರ ಜೊತೆನೇ ಇದ್ದಾನೆ ಅಂದರೆ ಆ ವ್ಯಕ್ತಿಯಲ್ಲಿ ಟ್ರಸ್ಟ್ ಇಡಬಹುದು ಅಂತ. ಈಗೆಲ್ಲ ಅನ್ನುತ್ತಾ ನಾವು ಅವ್ರು ಚೆನ್ನಾಗಿದ್ವಪ್ಪ, ಇವಾಗ ಚೆನ್ನಾಗಿಲ್ಲ ನಾವು ಅಂದರೆ ಅವನ ಮೇಲೆ ಒಂದು ಪೈಸಾ ಹಾಕ್ಬೇಡಿ. ಅವನು ಇನ್ನೊಂದು ಅಯ್ಯಂಗಾರು ಅಂದರೆ, ನಾನು ಅಯ್ಯಂಗಾರು ರಂಗಭೂಮಿಯ ಪರಿಚಯ. ನಮ್ಮದು ನಾಟ್ಯದರ್ಪಣ ಅಂತ ತಂಡ, ಅವ್ರದ್ದು ಚಿರಂತನ ಅಂತ ತಂಡ. ನಮ್ದು ಹೆಂಗೆ ಅಂದರೆ ಎಕ್ಸ್ಚೇಂಜು. ಈ ನಾಟಕಕ್ಕೆ ಯಾವನಾರು ಬರಲಿಲ್ಲ ಅಂದರೆ ನಮ್ಮಿಂದ ಹೋಗ್ತಿದ್ವಿ, ನಮ್ಮ ನಾಟಕಕ್ಕೆ ಬರಲಿಲ್ಲ ಇರ್ತದೆ. ಸುಮಾರು ಒಂದು 50 ವರ್ಷದಿಂದ ಒಟ್ಟಿಗಿದ್ದೀವಿ. ಸೊ ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಗೆಳೆಯರು, ಹಳೆ ಗೆಳೆಯರಿದ್ದಾರೆ,
ಅವರು ಕೊಡೋ ಖುಷಿ ಹೊಸ ಹುಡುಗಿರು ಕೊಡೋಲ್ಲ. ಅದಕ್ಕೆ ಒಂದು ಬದುಕಲ್ಲಿ ಒಂದಿಬ್ಬರು ಸ್ನೇಹಿತರಿರ್ಬೇಕಂತ, ಕಷ್ಟ ಹೇಳ್ಕೊಳ್ಳೋಕ್ಕೆ, ನೀ ಹೆಂಗಿದೆಯೋ ಅಂತ ಕೇಳೋಕ್ಕೆ ಒಂದು ಸ್ನೇಹಿತರಿರ್ಬೇಕು. ಇಲ್ದಿರ ವೇಸ್ಟ್ ಲೈಫು. ಈ ಪ್ರಪಂಚದಲ್ಲೇ ದೊಡ್ಡ ಶಿಕ್ಷೆ ಏನು ಗೊತ್ತಾ ಸರ್? ಬಡತನ ಅಲ್ಲ, ಕಾಯಿಲೆ ಅಲ್ಲ, ಒಂಟಿತನ. ಯಾರಿಗೂ ಆ ಒಂಟಿತನ ಬರಬಾರ್ದು. ನಾನು ಅಯ್ಯಂಗಾರು ಈ ಪ್ರೋಗ್ರಾಮ್ ಮಾಡಿದಾಗೆಲ್ಲ ನಾನು ಯಾವಾಗಲೂ ಹೇಳ್ತೀನಿ, ಭಾಳ ಒಳ್ಳೆಯ ಕಾರ್ಯಕ್ರಮ. ಎಲ್ಲರೂ ವರ್ಷಕ್ಕೆ ಒಂದು ಸಲ ಹಳೆಯ ಸ್ನೇಹಿತರ ಜೊತೆ ಸೇರಬೇಕು. ಆಮೇಲೆ ಈ ಮೊನ್ನೆ ಒಂದು ಕೋಲಾರಕ್ಕೆ ಹೋಗಿದ್ದೆ, ಹಳೆ ಮೇಷ್ಟ್ರುಗಳನ್ನ ಸೇರೋದು. ಆ ಮೇಷ್ಟ್ರು ಎಲ್ಲ ಹುಡುಗರನ್ನ ಬಾರ ನೀನಲ್ಲೇನೋ ಸಿದ್ದಪ್ಪ ಏನು ಮಾಡ್ತಾಯಿದ್ಯಾ ಅಂತ. ಅವನು IAS, ಬಟ್ ಆ ಮೇಷ್ಟ್ರಿಗೆ ಅವನೇ. ನೀವು ಎಷ್ಟೇ ದೊಡ್ಡವರಾದರೂ ಆ ಮೇಷ್ಟ್ರಿಗೆ ಅದೇ ಹುಡುಗ. ಫ್ರೆಂಡ್ಸ್ಗೂ ಹಂಗೆ, ನೀವು ಏನೇ ಆಗಿರ್ಬೋದು, ಆ ಒಂದು ಪ್ರೀತಿಯಿಂದ ಮಾತಾಡ್ತೀವಲ್ಲ, ಅದೇ ಇವತ್ತು ಎಲ್ಲರಿಗೂ ಏನು ಗೊತ್ತಾ ಸರ್? ಡಿಪ್ರೆಷನ್ನು, ನಿದ್ದೆ ಬರ್ತಾಯಿಲ್ಲ, ಕಾಯಿಲೆ, ಇದಕ್ಕೆಲ್ಲ ಕಾರಣ ಸ್ನೇಹಿತರಿಲ್ಲ ಅವನು. ಅದರಿಂದ ಸ್ನೇಹ ಅನ್ನೋದು ಭಾಳ, ಪ್ರೀತಿ ಎಷ್ಟು ಗ್ರೇಟೋ ಸ್ನೇಹನೂ ಅಷ್ಟೇ ಗ್ರೇಟು. ಅದನ್ನೇ DV ಗುಂಡಪ್ಪನವರು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಎಲ್ಲರೊಳಗೊಂದಾಗು ಮಂಕುತಿ. ಜೀವನದಲ್ಲಿ ಸೋಡಾ ಥರ ಇರಬೇಕು, ಯಾವುದಕ್ಕೆ ಹಾಕಿದ್ರು ಮಿಕ್ಸ್ ಆಗ್ಬಿಡ್ಬೇಕು. ಥ್ಯಾಂಕ್ ಯು. ಬಸವನಗುಡಿ ಗಾಂಧಿ ಬಜಾರಿಂದ. ಇವ್ರು ನನ್ನ ಫ್ರೆಂಡ್ ಅಂತ ಕರೆದಿಲ್ಲ, ಜೊತೆ ಕೆಲಸ ಮಾಡ್ತಾಯಿದ್ದು. ನಮ್ಮ ಬಾಸ್ ಇವರು. ನನಗೆ ಕೆಲಸ ಕೊಟ್ಟಿದ್ದು, ಇಂಟರ್ವ್ಯೂ ಮಾಡಿ 95 ಜಾಯ್ನ್ ಆಗಿದ್ದು ನಾನು. 35 ವರ್ಷ ನಮ್ಮ ಅಸೋಸಿಯೇಷನ್ನು. ಆದರೆ ನಾವು ಅವ್ರ ಜೊತೆ ಕೆಲಸ ಮಾಡಿದ್ರು ನಮ್ಮನ್ನವ್ರು ಜ್ಞಾಪಕ ಇಟ್ಕೊಂಡಿದ್ದಾರೆ ಈಗಲೂ. ಫ್ರೆಂಡ್ ಸರ್ಕಲಲ್ಲಿ ಸೇರಿಸಿ ನಮ್ಮ VST ಅನ್ನೋ ಕಂಪ್ನಿ ಹೆಸರಿಂದ ನಮ್ಮನ್ನ ಇನ್ವೈಟ್ ಮಾಡಿದ್ರು. ಭಾಳ ಸಂತೋಷ ಆಗ್ತಿದೆ. ನಮ್ಮ ಹಳೆ ಕೊಲೀಗ್ಸ್ನೆಲ್ಲ ಮೀಟ್ ಮಾಡಿದ್ವಿ, ನಮ್ಮ ಬಾಸ್ಗಳು, ನಮ್ಮ ಜೊತೆ ಕೆಲಸ ಮಾಡಿದವರು ಮೀಟ್ ಮಾಡಿದ್ವಿ. ನಮ್ಮ ರಿಚರ್ಡ್ ಹೇಳ್ದಂಗೆ ಒಂಥರ ರೀಜಿನ್ವೇಟ್ ಆದಂಗಿದೆ. ಭಾಳ ಸಂತೋಷ ಆಗ್ತಿದೆ. ನಮ್ಮ ಅಯ್ಯಂಗಾರ್ ಸರ್ಗೆ ಥ್ಯಾಂಕ್ಸ್ ಹೇಳಿ, ಅವ್ರು 100 ವರ್ಷ ಚೆನ್ನಾಗಿರಲಿ, ಅವ್ರ ಆರೋಗ್ಯ ಚೆನ್ನಾಗಿರಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. एक्चुअली अयंगार साहब और हम लास्ट अराउंड 35 ईयर्स से दोस्त हैं. ये भी VST की वजह से. एक्चुअली आज जो उनका 75 बर्थडे जो सेलिब्रेट हो रहा है, रियली इट इज़ अ प्राउड फीलिंग फॉर अस एंड इट इज़ अ एनकरेजमेंट. अभी उनके लिए कहने के लिए बहुत कुछ है, लेकिन ये जो है अभी जो फंक्शन, ये जो है ये टाइम पे मेरे पास शब्द बहुत कम है कि उनके बारे में जितना भी कहे उतना कम है. जो भी है वो तो हमारे लिए ऑलवेज ही रिमेन और एल्डर ब्रदर. ही ट्रीटेड एज अ family friend, not as a dealer. Really, everybody is having a very proud feeling about him. Means today we are speechless to say much more about Mr. Iyengar. Thank you very much. I have been associated with Mr. Iyengar for 50 plus years and value that association very high. He has been a good friend and a true friend, both in good as well as in bad times. I hope that God will bless Iyengar today with many such birthdays to come. God bless him. My name is Manohar Lal and I am associated with Iyengar from past 40 years, more than 40 years. And we have had a very good time all these years. Now we call him Bokachoda. So that is what we call him. He is a very jolly good friend. That's all I want to say. How is the journey, sir? How have been so many? Lovely. We keep on meeting now and then. We go for excursions here and there. We keep going. What an all fun we had, sir, in so many days. I can't tell you all that. Okay. We have had a very good time. That much I will say. How was the journey? The so many years you had the bonding. Bonding. Very good bonding we have. Very good bonding. 1983 onwards we are friends. From 1983. And because something your memory should be. Well, not anything in particular, but we have a good bonding. That much I can say. ನಾನು ಮತ್ತು ನಮ್ಮ BCS ಅಯ್ಯಂಗಾರ್ ಒಂದು ಆಲ್ಮೋಸ್ಟ್ ಒಂದು 25 ವರ್ಷದಿಂದ ಫ್ರೆಂಡ್ಸ್ ಆಗಿದ್ದೀವಿ. ಆದರೂ ಫಸ್ಟ್ ಅಫಿಷಿಯಲ್ ಇದ್ದರೂ ಕೂಡ ಅದ್ರ ಪರ್ಸನಲ್ ಟಚಸ್ ಜಾಸ್ತಿ ಇದೆ. ಆ್ಯಂಡ್ ಇವತ್ತಿಗೂ ಅಷ್ಟೇ. ಒಂದಿನ ನಾನು ಒಬ್ಬನೇ ಇದ್ದೀನಿ. ಇನ್ಫ್ಯಾಕ್ಟ್ ಅವರಾದ್ರೆ ಅಣ್ಣನ ಫ್ಯಾಮಿಲಿ ಹತ್ರ ಇದ್ದಾರೆ, ನಾನು ಒಬ್ಬನೇ ಇದ್ದೀನಿ. ಎವ್ರಿ ಟೈಮ್ 2 ದಿನಕ್ಕೆ ಒಂದ್ಸಲ ಫೋನ್ ಮಾಡ್ತಾರೆ, ಏನು ಮಾಡ್ತಿದ್ದೀರಾ, ಯಾಕೆ ಫೋನ್ ಇಲ್ಲ ಅಂತ ಹೇಳ್ಬಿಟ್ಟು.
ಅಷ್ಟು ಮಟ್ಟಿಗೆ ಪರ್ಸನಲ್ ಕನ್ಸಿಡರೇಷನ್ ಇಟ್ಕೊಂಡು ಒಂದು ದೊಡ್ಡ ಹೃದಯದ ಮನುಷ್ಯ ಅವರು. ಆ್ಯಂಡ್ ಅವರಿಗೆ ಭಗವಂತ 100 ವರ್ಷ ಆಯಸ್ಸು ಕೊಡಲಿ ಅಂತ ಹೇಳಿಬಿಟ್ಟು ನಾನು ಪ್ರಾರ್ಥಿಸ್ತೀನಿ. ಸರ್, ಏನಾದರೂ ಒಂದು ನಿಮ್ಗೆ ಇಷ್ಟು ವರ್ಷದಲ್ಲಿ ಏನಾದರೂ ಒಂದು ನೆನಪಿದೆಯಾ? ಏನಾದರೂ ಒಂದು ನಿಮ್ಗೆ ಜಗಳ ಆಡಿರ್ಬೋದು, ಒಂದು ಏನೋ ಫನ್ ಆಗಿರ್ಬೋದು, ಒಂದು ಏನಾದರೂ ಒಂದು ನಿಮ್ಮಲ್ಲಿ ಒಂದು ಬಾಂಧವ್ಯ? ಓಕೆ, ನಮ್ಮಲ್ಲಿ ಬಾಂಧವ್ಯ ಏನು ಅಂತಂದರೆ, ನಾವು ಸಾಯಂಕಾಲ ಏನಾದರೂ ಮೀಟ್ ಮಾಡಿದ್ರೆ ಇಲ್ಲ ನಮ್ಮ ಮನೆಯಲ್ಲಿ ಎಲ್ಲ ಅಲ್ಲಿ ಅವ್ರ ಮನೆಯಲ್ಲಿ ಮೀಟ್ ಮಾಡಿದ್ರೆ ನಾನು 5 ಗಂಟೆಗೆ ಹೊರಟ್ರೆ ಏನು ರೀ ಮಾಡ್ತೀರಾ ಒಬ್ಬರೇ ಹೋಗ್ಬಿಟ್ಟು ಅಂತ ಬೈತಾರೆ. ಒಬ್ಬರೇ ಇರ್ತೀರ ಇಲ್ಲಿ ನಮ್ಮ ಜೊತೆ ಇರ್ರಿ ಅಂತ ಹೇಳ್ಬಿಟ್ಟು ಕೂರಿಸ್ಕೊತಾರೆ, ಇಲ್ಲ ಫಾರಮ್ ಹೌಸಿಗೆ ಕರ್ಕೊಂಡು ಹೋಗ್ತಾರೆ. ಅಷ್ಟು ಫ್ರೀಯಾಗಿ ಇರ್ತೀವಿ ನಾವು ಇಲ್ಲಿ. ಎವ್ರಿ ಮೂಮೆಂಟ್ ಇಸ್ ಎ ಮೆಮೊರಬಲ್ ಮೂಮೆಂಟ್. ಅದರಿಂದ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಸರ್, My association with Mr. Iyengar is more than 22 years. He was one of, I can say, best boss ever I had in my life. And his approach to juniors as well as the colleagues is very friendly, very cordial, and he guides us in such a way that we will not do mistakes. So he is a man with what you call get the things done from the best out of it. Whatever a person has got a good qualities, he will extract it, and very rare to have such a boss. He is a VST icon, there is no doubt about it. He only initiated when VST was in trouble in the year 1989-90 when it was in BIFR. He is the person who initiated a system to bail out VST from the from losses. So we cannot forget Mr. Iyengar. He is gem of a person. Thank you. जब से आयंगर साहब VST ज्वाइन किया है, मैं VST का उससे पहले से कैरियर हूँ ट्रांसपोर्टर, बहुत पहले से 1973 से। जब से आयंगर साहब आए हमारा इनसे दोस्ती हो गया। इतना अच्छा आदमी नहीं मिलेगा कभी भी। वेरी गुड मैन, नेचर अच्छा है, सब बहुत एक आइडिया ऐसा देता है। वंस ही टोल्ड मी गिव मी 25,000 check. I thought maybe some donation and all this thing I given. After 10 days back, after 10 days he has given me 100 share of ITC. I say I don't know share and all this thing. You wait, आप इसको रखो, याद करेगा आयंगर को. Today that value is 45 lakhs. What type of man? I never get. बहुत अच्छा आदमी है, इतना अच्छा आदमी, ಭಗವಾನ್ ಇಸ್ಕೋ ಅಚ್ಚಾ ಉಮರ್ ದೇ, ಹಮ್ ತೋ ಯಹಿ ಕರ್ತೆ ಹೈ. ಥ್ಯಾಂಕ್ ಯು. ಅಯ್ಯಂಗಾರ್ ಅವರು ನಾನು ಒಂದೇ ಕಡೆ ಕೆಲಸ ಮಾಡ್ತಾಯಿದ್ವಿ, VST ಟ್ರ್ಯಾಕ್ಟರ್ಸ್ ಅಂತ. ಹೆಚ್ಚು ಕಡೆ ಒಂದು 28 ವರ್ಷ ಅವ್ರ ಜೊತೆನೆಲ್ಲ ಓಡಾಡ್ಕೊಂಡಿದ್ದೆ. ಆ್ಯಸ್ ಎ ಬ್ರದರ್ ಥರ ಅವರು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿ ರಿಟೈರ್ಡ್ ಆದ್ರೂ ಎಲ್ಲರೂ ಒಂಥರ ಫ್ರೆಂಡ್ಲಿಯಾಗಿ ಫ್ರೆಂಡ್ಶಿಪ್ಪಾಗಿ ಮಾತಾಡ್ಸೋರು. ಆದರೆ ಆ ಥರ ಮನುಷ್ಯ ಸಿಗಲ್ಲ. ಹೋಗೋ ಬರೋ ಅನ್ನೋರು ಅದೆಲ್ಲ ಒಂಥರ ಫ್ರೆಂಡ್ ಥರನೇ. ಅಂದರೆ ಹ್ಯುಮ್ಯಾನಿಟಿ ಇದೆ. ಕಂಪ್ನಿನ ಒಳ್ಳೆ ಪೊಸಿಷನ್ಗೆ ತೊಗೊಂಡೋದ್ರು. ಇವ್ರಿಗೆ ಮುಂಚೆ ಇನ್ನೊಬ್ಬರಿದ್ರು ಡೈರೆಕ್ಟ್ರು, ಒಬ್ಬರು ತೀರೋಗ್ಬಿಟ್ರು, 18 ಹ್ಯಾಂದರ್ ಅಂತ. ಅವ್ರು ತೀರ್ಕೊಂಡ್ಮೇಲೆ ಇವ್ರು ಟೇಕ್ ಓವರ್ ಮಾಡಿದ್ರು. ತುಂಬಾ ಚೆನ್ನಾಗಿ ಗ್ರೋತ್ ಆಯಿತು. ಅವ್ರ ಪೀರಿಯಡಲ್ಲೇ ನಮಗೆ ಹೊಸೂರು ಫ್ಯಾಕ್ಟ್ರಿ ಎಲ್ಲ ಆಯಿತು, ಮಾಲೂರು ಫ್ಯಾಕ್ಟ್ರಿ ಎಲ್ಲ ಆಯಿತು ಅವರು ಗೈಡೆನ್ಸಲ್ಲಿ. ಹಾಗಾಗಿ ಇವಾಗ ರಿಟೈರ್ಡ್ ಲೈಫ್ ಎಂಜಾಯ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ಕಾರ್ಯಕ್ರಮ ಇದೆ, ಅದಕ್ಕೆ ನಾವೆಲ್ಲ ಬಂದಿದ್ದೀವಿ. ಅಂಥವ್ರು ಫ್ರೆಂಡ್ಸ್ ಅವರೇ ಬಿಗಿನಿಂಗಲ್ಲಿ ಅವರೇ ಹೇಳೋ ಥರ ಆ ಥರ ಫ್ರೆಂಡ್ಸು ಇಷ್ಟು ಜನ ಫ್ರೆಂಡ್ಸ್ ಸೇರಿಸಿದ್ದಾರೆ ಅಂದರೆ ನೀವು ಯೋಚನೆ ಮಾಡಬೇಕು ಅಲ್ವಾ. ತುಂಬ ಒಳ್ಳೆಯ ಜನ, ಒಳ್ಳೆಯ ಮನುಷ್ಯ, ಭಾಳ ಫ್ರೆಂಡ್ಲಿ ಜೋಯಬಲ್ ಮನುಷ್ಯ, ತಮಾಷೆಯಾಗಿ ಮಾತಾಡ್ಕೊಂಡಿರ್ತಾರೆ. ಆ ಥರ ಬಾಸ್ ಇರಬೇಕು. ಎಲ್ಲ ಕಂಪ್ನಿನಲ್ಲೂ ಇದ್ದರೆ ಒಂದು ಒಳ್ಳೆ ಪೊಸಿಷನ್ಗೆ ಹೋಗುತ್ತೆ ಕಂಪ್ನಿ ಅಂತ. ನನ್ನ ಹೆಸರು ಸುರೇಶ್ ಅಂತ. ನಾನು ಅಯ್ಯಂಗಾರ್ ಅವರ ಕ್ಲಾಸ್ಮೇಟ್. ನಾನು ಹೈಸ್ಕೂಲಿಂದ. ನನ್ನ ಹೆಸರು ಡಾಕ್ಟರ್ ಸತ್ಯಪ್ರಸಾದ್ ಅಂದ್ಬಿಟ್ಟು. ನಾವು ಹೈಸ್ಕೂಲಿದ್ದಾಗ ನಾವು ಭಾಳ ಚೆನ್ನಾಗಿ ಒಟ್ಟಿಗೆ ಸೇರ್ತಾ ಇದ್ವು, ಆಟ ಆಡ್ತಿದ್ವು. ಆಮೇಲೆ ನಂತರ ಅವರ ವೃತ್ತಿ ಬೇರೆ ಆಯಿತು, ನಮ್ಮ ವೃತ್ತಿ ಬೇರೆ ಆಯಿತು. ನಾವು ಮೆಡಿಕಲ್ ಕಾಲೇಜ್ ಸೇರಿಕೊಂಡೆ, ಅವರು ಕಾಮರ್ಸ್ ಸೇರಿಕೊಂಡ್ರು. ನಂತರ ಸುಮಾರು 50 ವರ್ಷಗಳ ನಂತರ ನಾವು ಹೈಸ್ಕೂಲ್ ವಾಟ್ಸಾಪ್ ಗ್ರೂಪ್ನಲ್ಲಿ ನಾವು ಶುರು ಮಾಡಿ ನಾವು ಅವ್ರನ್ನ ಪತ್ತೆ ಹಚ್ಚಿ ನಾವು ಗುಂಪಿಗೆ ಸೇರಿಸ್ಕೊಂಡಿದ್ದೀವಿ. ಅವರು ನಮಗೆ ನಮ್ಮ ಗುಂಪಿಗೆ ಆಸ್ತಿ ಅನ್ಬೋದು. ಅವರು ಭಾಳ ಒಳ್ಳೆಯ ಮನುಷ್ಯ. ಅವರು ನಮಗೆ ಗುರುತು ಹಾಕಿದ ತಕ್ಷಣ ನಮಗೆ 50 ವರ್ಷದ ನಂತರ ನಮ್ಮನ್ನು ಭೇಟಿ ಆದ ತಕ್ಷಣ ಅವರು ನಮಗೆ ಅವರ ಫಾರ್ಮ್ ಹೌಸ್ನಲ್ಲಿ ನಮಗೆ
ಭೋಜನ ಏರ್ಪಾಡು ಮಾಡಿದರು. ತುಂಬ ಚೆನ್ನಾಗಿತ್ತು. ಅವರು ನಮ್ಮ ಸ್ನೇಹಕ್ಕೆ ಬೆಲೆ ಕೊಡ್ತಾರೆ ಅವರು ನಾವು ಇವಾಗ ಕೂಡ ನಾವು ಪ್ರತಿ ತಿಂಗಳಿಗೆ ಒಂದು ಸರ್ತಿ ಅಥವಾ 2 ತಿಂಗಳಿಗೆ ಒಂದು ಸರ್ತಿ ಭೇಟಿ ಆಗ್ತೀವಿ. ಭೇಟಿಯಾಗಿ ನಾವು ಬೇಕಾದಷ್ಟು ವಿಚಾರ ವಿನಿಮಯ ಮಾಡ್ಕೋತೀವಿ. ಅವರ ಮೈತ್ರಿ ನಮಗೆ ಆಸ್ತಿ ಅನ್ಬೋದು. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಅಯ್ಯಂಗಾರ್ ಅವರು ನಮ್ಮ ರಂಗಪ್ರೇಮಿಗಳು. ನಾವೆಲ್ಲ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಅವರು ಮುಂಚೆ ರಂಗಭೂಮಿಯಲ್ಲಿ ಅಭಿನಯ ಮಾಡೋದಾಗಲಿ, ಒಂದು ಸಂಘಟನೆಯನ್ನು ಮಾಡೋದಾಗಲಿ, ಪ್ರದರ್ಶನಗಳನ್ನು ಏರ್ಪಡಿಸೋದಾಗಲಿ ತುಂಬ ಕೆಲಸ ಮಾಡ್ತಾಯಿದ್ರು. ನನ್ನ ಜೊತೆ ಭಾಳಷ್ಟು ಸಲ ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೀವಿ. ಅವ್ರದ್ದು VST ಆಗಿರ್ಬೋದು, ಅಲ್ಲೂ ಕೂಡ ನಮ್ಮ ತಂಡವನ್ನು ಕರೆಸಿ ಪ್ರಯೋಗಗಳನ್ನು ಮಾಡಿಸಿದ್ದಾರೆ. ರಂಗಭೂಮಿಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ನೀನಾಸಂ ತಿರುಗಾಟಕ್ಕೆ ಅಲ್ಲಿಯ ಒಂದು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಥರ ಕೊಟ್ಟಿದ್ದಾರೆ. ಅಲ್ಲಿಯ ಒಂದು 4-5 ವರ್ಷ ಆ ಹುಡುಗರಿಗೆ ಎನ್ಕರೇಜ್ ಮಾಡಿದ್ದಾರೆ. ರಂಗಭೂಮಿ ಅಂದರೆ ಅವರಿಗೆ ತುಂಬ ಆಸಕ್ತಿ. ಏನಾದರೂ ಕೆಲಸ ಮಾಡಬೇಕು ರಾಜಾರಾಮ್, ಏನಾದರೂ ಕೆಲಸ ಮಾಡಬೇಕು ರಾಜಾರಾಮ್ ಅಂತೇಳಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಹೀಗಾಗಿ ಅಯ್ಯಂಗಾರ್ ಅವರು ನಮ್ಮ ರಂಗ ಸ್ನೇಹಿತರು. ಅವ್ರಿಗೆ ಒಳ್ಳೆಯದಾಗಲಿ. ಯಾವಾಗಲೂ ನಾವು ಅವ್ರ ಮನೆಗೆ ಹೋಗ್ತಾ ಇರ್ತೀವಿ. ಈ ಕೃಷ್ಣ ಜಯಂತಿಯ ಕೃಷ್ಣಾಷ್ಟಮಿಗೆ ಎಲ್ಲದಕ್ಕೂ ಹೋಗ್ತಾ ಇರ್ತೀವಿ. ಒಂದು ತುಂಬ ಹತ್ತಿರದ ಸ್ನೇಹಿತರು. ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ. ಇಷ್ಟು ವರ್ಷ ಜರ್ನಿ ಹೆಂಗಿತ್ತು ಸರ್? ಬಾಂಡಿಂಗ್ ಹೆಂಗಿತ್ತು? ಇಷ್ಟು ವರ್ಷ ಅವ್ರಿಗೀಗ 75, ನಾನೀಗ ಸುಮಾರು 72 ಹತ್ತತ್ರ ಇದ್ದೀನಿ. ಇಷ್ಟು ವರ್ಷಗಳು ಸುಮಾರು ಒಂದು 40-45 ವರ್ಷದಿಂದ ನಾವು ಅವ್ರ ಜೊತೆ ಸ್ನೇಹಿತರಾಗಿದ್ದೀವಿ. ಫೋನ್ ಮಾಡ್ತಾ ಇರ್ತಾರೆ, ಮಾತಾಡ್ತಿರ್ತೀವಿ, ರಂಗಭೂಮಿ ಬಗ್ಗೆ ವಿಚಾರಿಸ್ತಾ ಇರ್ತಾರೆ. ಅವ್ರ ಮನೆಗೆ ಹೋಗ್ತಾ ಇರ್ತೀನಿ. ಹಾಗಾಗಿ ಅವ್ರ ಜೀವನ ಸುಖವಾಗಿರಲಿ, ಶುಭವಾಗಲಿ ಅಂತ ಆಶಿಸ್ತೀನಿ. ಒಂದು ಇವತ್ತು ನನಗೆ ಅಯ್ಯಂಗಾರ್ ಅವ್ರದ್ದು ಹುಟ್ಟಿದಬ್ಬ ಅನ್ನೋದೇ ಗೊತ್ತಿಲ್ಲ. ನನಗೆ ಕರೆದ್ರು ಬಂದೆ. ತುಂಬ ಒಳ್ಳೆ ಸ್ನೇಹಿತರು, ತುಂಬ ದಿವಸದಿಂದ ಗೊತ್ತು. ಮಹಾ ಒಳ್ಳೆ ಆತ್ಮೀಯ ಸ್ನೇಹಿತ ನಮ್ಮದು. ಒಳ್ಳೆ ಮನುಷ್ಯ. ದೇವರು ಅವ್ರಿಗೆ ಇನ್ನೂ ಒಳ್ಳೆ ಆರೋಗ್ಯ, ಒಳ್ಳೆ ಜೀವನ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ನಾನು ಇವರು ಒಟ್ಟಿಗೆ ಸಿ ಎ 72ನಲ್ಲಿ CA ಜಾಯ್ನ್ ಆದಮೇಲೆ ನನಗೆ ಸೀನಿಯರ್ ಆಗಿದ್ದರು. ಸೊ ಅವಾಗಿಂದ ವಿ ಹ್ಯಾವ್ ಬಿನ್ ಟುಗೆದರ್ ಫ್ರಮ್ ಕ್ವೈಟ್ ಲಾಂಗ್ ಟೈಮ್. ವಿ ಹ್ಯಾಡ್ ಗುಡ್ ಟೈಮ್ ಟುಗೆದರ್ ಆ್ಯಂಡ್ ಸ್ಟಿಲ್ ಅವರ್ ಫ್ರೆಂಡ್ಶಿಪ್ ಈಸ್ ಕಂಟಿನ್ಯೂಯಿಂಗ್. ಮುಂದೆ ಹೋಗ್ತಾ ಇದೆ. ಸೊ ಚೆನ್ನಾಗಿತ್ತಲ್ಲ. VSTನ ನಂಬರ್ 1 ಮಾಡಿದ್ದಾರೆ ಅಂತ ಹೇಳ್ತಾರೆ ಎಲ್ಲರೂ ಸ್ನೇಹಿತರೆಲ್ಲ. VSTನಲ್ಲಿ ನನಗೆ ಪರ್ಸ್ನಲ್ಲಾಗಿ ನಾನು ಕೆಲಸ ಮಾಡಿಲ್ಲ ಅಲ್ಲಿ. ಬಟ್ he is toiled a lot. I know from what I gather, he has done a very remarkable job in bringing that company to one stage. So ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡಿ. ರವೀಂದ್ರ ಇವರು ಅಣ್ಣ ನನ್ನ ಕ್ಲಾಸ್ಮೇಟು. 1960ಇಂದ ಗಣೇಶ್ ಕುಮಾರ್ ಫ್ರೆಂಡ್ಶಿಪ್ ಆಗಿದೆ. ಅದಂಗೆ ತುಮಕೂರಲ್ಲಿ ಇದ್ದಿದ್ದು, ಸರ್ವೋದಯ ಸ್ಕೂಲಲ್ಲಿ. ತುಮಕೂರಿಂದ ಹೋಗಿ ಬಂದು ಇವ್ರ ತಂದೆಯವರು ನೋಡಿದ್ಯಾ ನನ್ನ ಮಗನ ನೋಡೋಕ್ಕೆ ತುಮಕೂರಿಂದ ಬರ್ತಾರೆ ಅಂತ ಹೇಳ್ತಾ ಇರ್ತಿದ್ರು. ನಮ್ಗೆ ಅವಾಗ ಅಷ್ಟು ಪರಿಚಯ ಅಷ್ಟು ಅರ್ಥವಾಗ್ತಿರ್ಲಿಲ್ಲ. ಇವಾಗ ಅರ್ಥ ಆಗಿದೆ ಇದು ಫ್ರೆಂಡ್ಶಿಪ್ ಅಂದರೆ ಏನು ಅಂತ. ಆ ಥರ ಇದು ಹಂಗೆ ಕಂಟಿನ್ಯೂ ಆಗಿದೆ. 59-60 ಹೈಸ್ಕೂಲಿಂದ ಹಿಡಿದು ಬೆಂಗಳೂರಿಗೆ ಬಂದು ನಾನು ಬೆಂಗಳೂರು ಶಿಫ್ಟ್ ಆದೆ. ಅದು ಹಂಗೆ ಕಂಟಿನ್ಯೂ ಆಗಿದೆ. ಸರ್ ಈಸ್ ಎ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಹೇಗೆ ಅಂತಂದರೆ ಅವರಿದ್ದರೆ ಎನರ್ಜಿ ಕಂಪ್ಲೀಟ್ VST ವಿಲ್ ಬಸ್ ವಿತ್ ಎನರ್ಜಿ. ವಿ ಕೇಮ್ ಔಟ್, he is the man who brought VST out of BIFR. Means it was sick. ಆವಾಗ ಇವರು ಡೆಲ್ಲಿನಲ್ಲಿ ಲಾಟ್ ಆಫ್ ಎಕ್ಸಸೈಸ್, ಲಾಟ್ ಆಫ್ ವಿಸಿಟ್ಸ್ ಮಾಡಿ ವಿ ಕೇಮ್ ಔಟ್. ಫ್ರಮ್ ದೆನ್ ಆನ್ವರ್ಡ್ಸ್ VST ಹ್ಯಾಸ್ ಶೋನ್ ಆಲ್ವೇಸ್ ಎ ಪಾಸಿಟಿವ್ ಗ್ರೋತ್. ಎಕ್ಸಲೆಂಟ್ ಮ್ಯಾನ್, ಗುಡ್ ಹ್ಯೂಮನ್ ಬೀಯಿಂಗ್, ರಿಜ್ಯುವಿನೇಟ್ ಎನರ್ಜಿ ಲೈಕ್ ಎನಿಥಿಂಗ್. ಪವರ್ ಟಿಲ್ಲರ್ ಒಂದು ಸಲ ಚೈನಾಗೆ ಹೋದ್ಮೇಲೆ 10,000 ಪವರ್ ಟಿಲ್ಲರ್ ಮಾಡಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ತೊಗೊಂಡು ಹಿ ಅಚೀವ್ಡ್ ಇಟ್. ಸಚ್ ಎ ಮ್ಯಾನ್. ಈಸ್ ಎ ಗ್ರೇಟ್ ಇನ್ಸ್ಪಿರೇಷನ್. ವಿ ಕಾಂಟ್ ಫರ್ಗೆಟ್ ಹಿಮ್. ಸಚ್ ಎ ಹ್ಯೂಮನ್ ಬೀಯಿಂಗ್ ಆಲ್ಸೋ. ಅದಕ್ಕೆ ಅಲ್ವಾ ಎಲ್ಲೆಲ್ಲಿಂದ ಬಂದಿದ್ದಾರೆ ನೋಡಿ ಇವತ್ತು. ಪೂನಾ ಇಲ್ಲ, ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಸೊ ದಟ್ ಈಸ್ ಹೌ ದಟ್ ಈಸ್ ಹಿಸ್ ನೇಚರ್. ಸೊ ವಿ ಲೈಕ್ ಹಿಮ್. ವಿ ವಾಂಟ್ ಹಿಮ್ ಟು ಲೀವ್ ಲಾಂಗರ್ ಆ್ಯಂಡ್ ವಿ ವಾಂಟ್ ಟು ಕಮ್ ಎವ್ರಿ ಇಯರ್ ಲೈಕ್ ದಿಸ್ ಫಾರ್ ಎ ಪಾರ್ಟಿ ಲೈಕ್ ದಿಸ್. Satyanarayan Bhatt, I was colleague with him for 26 years at VST. So, he was basically a motivator. Okay. And now if you look at this gathering, he is actually the next name for friendship. You can see the gathering. So,
the motivation what he used to do was very, very, very great. Like those days when we were working, so we never had any what is called big this thing. At every year we used to come with a slogan. One year we call it as A to B, achieve 2 billion. Okay, next 10,000. Then in the power tiller we were not the market leaders. To become the market leaders in power tiller. But when we set up all the targets, we achieved it. That is what the great this thing, the motivation which used to come. In addition to that, we used to go outing every year for the annual business conference and all those things. And every alternate year we used to go abroad for the business conference. Other than the business conference till that 6 o'clock, the rest of the time it was a great get together, which actually created bonding with the team. That he was instrumental in ensuring that bonding actually is the important point. So when the bonding is there, to tell you one this thing, the people who worked those days with VST had worked for 25 years, 30 years, 35 years in one company itself. That was the bonding. No question of resignation. There are people who joined after their graduation, retired in VST. So that was the bonding with the organization. It was great association with him. Thank you, sir. ಬಂದ್ಬಿಟ್ಟು 32 ವರ್ಷ ವಿ ಎಸ್ ಟಿಯಲ್ಲಿ. ನನಗೆ ಕೆಲವು ಸಮಯ ನಾನು ಲೆಟ್ರ್ಗಳು ಅವರು ಪಿ ಎ ಥರನೇ ಕೆಲಸ ಮಾಡಿದ್ದೀನಿ ಸುಮಾರು 10 ವರ್ಷ. ಆಮೇಲಿಂದ ನಾನು ಲೆಟ್ರಸ್ ಅಂದ್ಬಿಟ್ಟು ಬೇರೆ ಸೆಕ್ಷನ್ಗೆ ಹೋಗಿದ್ದೀನಿ. ಆದರೆ ನನ್ನ ಅವರ ಬಾಂಡೇಜ್ ಹೇಗೆ ಹೇಳಬೇಕು ಅಂದರೆ, ನನಗೆ ನಮ್ಮ ಒಡ ಹುಟ್ಟಿದವ್ರು ಕೂಡ ಅಷ್ಟು ನನ್ನ ಹತ್ರ ಇಲ್ಲ ಅನ್ನೋ ಥರ ಹೇಳ್ಬೋದು. ಯಾಕೆಂದರೆ ನಾನು ಪ್ರತಿಯೊಂದು ಏನೇ ತಪ್ಪು ಮಾಡಿದ್ರು ಕೂಡ ನನ್ನನ್ನು ತಿದ್ದಿ ನನ್ನ 32 ವರ್ಷದವರೆಗೂ ನಾನು ಬೆಳೆಸಿದವರು. ಸೊ ವಿ ಎಸ್ ಟಿ ಒಂದು ಕಷ್ಟ ಕಾಲದಲ್ಲೂ ಕೂಡ ವಿ ಎಸ್ ಟಿ ಸ್ಟ್ರೈಕ್ ಆದಾಗ ಈ ಥರ ಟೈಮಲ್ಲಿ ಕೂಡ ನನಗೆ ಫೋನ್ ಮಾಡಿ ನಾನು ಕರೆಸ್ಕೊಂಡು ನನಗೆ ಹಣವನ್ನು ಕೊಟ್ಟು, ನನಗೆ ಹಣವನ್ನು ಕೂಡ ಕೊಟ್ಟು, ನಿನಗೇನಾದ್ರು ತೊಂದರೆ ಇದ್ದರೆ ನೀನು ಇದನ್ನು ಉಪಯೋಗಿಸ್ಕೊಳ್ಳಪ್ಪ, ಯಾಕೆಂದರೆ ಸ್ಟ್ರೈಕ್ ಆಗಿದೆ, ಮನೆಯಲ್ಲಿ ಇದು ತಂದೆ ತಾಯಿ ಇದ್ದಾರೆ, ವಯಸ್ಸಾದ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರೆ, ಸೊ ಉಪಯೋಗಿಸ್ಕೊಂತೇಳಿ ಕೊಟ್ಟರು. ಆ ಟೈಮಲ್ಲಿ ನಾನು ಬೇಡ ಸರ್, ನಮಗೆ ಪರವಾಗಿಲ್ಲ, ನನಗೆ ದೇವರು ಹೆಂಗೋ ಊಟ ತಿಂಡಿಗೆ ತೊಂದರೆ ಇಲ್ಲ, ಸೊ ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ನನಗೆ ಅಂತೇಳಿ ಅವಾಗೆಲ್ಲ ಇದು ಮಾಡಿ. ಮತ್ತು ಕಂಪ್ನಿ ಕಷ್ಟ ಕಾಲದಲ್ಲೂ ಕೂಡ ನಾನು ಅವ್ರ ಜೊತೆ ಕರೆಸ್ಪಾಂಡೆನ್ಸ್ ಮಾಡ್ತಿದ್ದೆ, ನನಗೆ ಡಿಕ್ಟೇಷನ್ ಕೊಡೋರು. ಸೊ ಹಾಗಾಗಿ ಬಿ ಎಫ್ ಆರ್ಗೆ ಹೋದಾಗಲೂ ಕೂಡ ನಾನು ಸುಮಾರು ರಾತ್ರಿ 10 ಗಂಟೆ 12 ಗಂಟೆವರೆಗೂ ಕೆಲಸ ಮಾಡ್ತಿದ್ದೆ ಅವ್ರ ಜೊತೆ. ಆಮೇಲಿಂದ ನಾನು ಹೇಳಬೇಕು ಅಂದರೆ 100,000 ಕಂಪ್ನಿನಲ್ಲಿ ಬಿ ಎಫ್ ಆರ್ಗೆ ಹೋದ ಒಂದು ಕಂಪ್ನಿ ಕೂಡ ಹೊರಗೆ ಬರೋದಿಲ್ಲ. ಅಂಥ ಕಂಪ್ನಿನ ಅವ್ರ ಮೇಲೆ ಕೆತ್ತಿ ಇವತ್ತು ನೆಟ್ ಅಸೆಟ್ ಅರ್ನಿಂಗ್ ಪರ್ ಶೇರ್ ಕೂಡ 3 ಸಿಕ್ಕಾಪಟ್ಟೆ ಇದೆ. ಒಂದು ಶೇರ್ ಬೆಲೆ ಇವಾಗ 10 ರೂಪಾಯಿದು 4,000 ರೂಪಾಯಿವರೆಗೂ ಇದೆ. ಹಾಗಾಗಿ ನನಗೆ ಅನ್ನವನ್ನು ಕೊಟ್ಟವರು ನಾನು ಖಂಡಿತ ನಾನು ಸ್ಮರಿಸದೇ ಇದ್ದರೆ ನಾನು ಕೃತಾರ್ಥನಾಗೋದಿಲ್ಲ. ನನಗೆ ಅನ್ನ ಕೊಟ್ಟದಾದ್ರು. I thought that this evening I'm really delighted to be in Mr. Iyengar's 75th birthday get together, where he has invited across various age groups. He's invited his friends, and it's a wonderful evening. And our association with Mr. Iyengar goes back to my father's days, when Mr. V.T. Velu, who was the managing director of the company, had a close bond with various officers, senior officers, and one of them who was a pillar of support was Mr. B.C.S. Iyengar. And his tenure in the company was an extraordinary one, because when the company went through difficult times, he was instrumental in controlling the finances, and we always spent less than what we earned, and we were on a shoestring budget. So the company grew after the BAFR days, when it went through a lot of turmoil, and today we are a successful entity, recognized in the whole of India for being an agricultural based company. And I think there were a lot of pillars like Mr. Iyengar, but today it's an amazing evening to spend time
with him on this momentous occasion. And my personal relationship with Iyengar also goes back more than 25 years. And in the field of finance, I have learnt a lot during this tenure, and I am putting it to good use even till today. And I wish him the very best on this happy occasion and many more years to come. Thank you. Hello, good evening. I, Bipin Mehta. I think there is no word for the Iyengar. He is a very good friend from 1991. I can say he is my supporter, he is my advisor, he is my mentor. And today I have seen this party. All friends. It is really miracle to see all the friends came. But that is earning, I can say. Is a earned lot goodwill from the friends. Thank you. ಜರ್ನಿ 1993ರಿಂದ ನಾವು ಬ್ಯಾಂಕ್ನಲ್ಲಿ ಕೆಲಸ ಮಾಡುವಾಗಿದ್ದು ಬ್ಯಾಂಕರ್ ಕಸ್ಟಮರ್ ವ್ಯವಹಾರದ ಇದು. ಅದೇ ವ್ಯವಹಾರದ ಮಾತ್ರ ಭಾಳ ಚೊಕ್ಕವಾಗಿ ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗಿರೋದು. ಅದಕ್ಕಿಂತ ಮಿಗಿಲಾಗಿ ಅವರ ಪರ್ಸನಲ್ ರಿಲೇಷನ್ ಅಂತ ಏನು ಹೇಳ್ತೀರ, ಆತ್ಮೀಯತೆ ಅದು ಭಾಳ ಮಧುರವಾಗಿರೋದು. ಬರೀ ಕೇವಲ ಹಣಕಾಸಿನ ಸಂಬಂಧದಲ್ಲ, ಪರ್ಸನಲ್ ಆತ್ಮೀಯತೆ ಎಷ್ಟು ಮಟ್ಟಿಗೆ ಇದೆ ಅಂದರೆ ಅವರಲ್ಲಿ ಭಾಳಷ್ಟು ಒಳ್ಳೆಯ ಆಸಕ್ತಿಗಳಿದೆ. ನಾಟಕ, ಸಾಹಿತ್ಯ, ಕಲೆ ಅದ್ರ ಬಗ್ಗೆ ನಮಗೂ ಒಂದು ಪರಿಚಯ ಮಾಡಿಕೊಟ್ಟು ನಮ್ಮನ್ನು ಅವ್ರ ಜೊತೆ ಕರ್ಕೊಂಡು ಹೋಗಿದ್ದು ಒಂದು ರೀತಿ ನಿಜವಾಗೂ ಇವತ್ತಿಗೂ ಅವರಿಂದ ನಾವು ಕಲಿತಾ ಇದ್ದೀವಿ. ಇವತ್ತವರೆಗೂ ಅವ್ರನ್ನ ಕಲಿತಾ ಇದ್ದೀವಿ. ನಮ್ಮದು ಒಂದು ಹೆಮ್ಮೆ, ನಮ್ಮದೊಂದು ಸುದೈವ ಅಂತ ಹೇಳ್ತೀನಿ. BCS ಅಯ್ಯಂಗಾರ್ ಅವರ ಸಂಬಂಧ ನಮಗಿರೋದು ಇದೊಂದು ಸುದೈವ. ದೇವರು ನಮಗೆ ಬ್ಲೆಸ್ಸಿಂಗ್ ಕೊಟ್ಟಿಯಾನೆ ಅಂತ ಹೇಳ್ತೇನೆ. ಅವ್ರಿಗೂ ಕೂಡ ದೇವರು ಚೆನ್ನಾಗಿಟ್ಟಿರಲಿ ಅಂತ ಆಸೆ ಪಡ್ತೇನೆ, ನಾವೆಲ್ಲ ಆಸೆ ಪಡ್ತೇವೆ. मैं अयंगर साहब से 1988 से हमारे संबंध आ गए और उनका हमारे लिए मेरे पास उनका जो VST टिलर्स ट्रैक्टर्स का डीलरशिप था, तो मेरे लिए वही चेयरमैन थे, मेरे लिए वही MD थे, मेरे लिए वही मार्केटिंग हेड थे. सब कुछ VST के लिए मेरे वो सब कुछ थे. उसके बाद हमारे ऐसे रिलेशन हो गए, फ्रेंड तो थे ही, लेकिन मेरे फैमिली मेंबर बन गए. मेरे भाई वही थे, मेरे पिता वही थे, मेरे सब कुछ फैमिली मेंबर वही थे. और हमारा जो उनके जैसा आदमी ये धरती पर रहना ऐसे बहुत कम लोग हैं, उसमें अयंगर साहब है. मेरे लिए तो भगवान जैसे लगते हैं. और इतना सच्चा आदमी, इतना सांस्कारिक आदमी मैंने आज तक कभी देखा नहीं, मेरे को मिला नहीं. और उनकी जो फैमिली और मेरे जो उनसे कांटेक्ट हुए, उसके बाद उनके भाई, उनकी भाभी, उनके भाई के लड़के, वो सब कुछ इतने सांसारिक आदमी है. क्या ये ऐसे लोग मिलने से हमारा काम का उत्साह, और ऐसा लगता है क्या अच्छे लोग मिलने से अपना उनसे हमारे भी विचार में इतना फर्क है और उनसे इतना हमको सीखने को मिला. पूरे इंडिया में उनके इतने फ्रेंड्स है. आज के दिन उनकी जो 75 इयर्स का जो आज बर्थडे हम सेलिब्रेट कर रहे हैं, उनके वजह से हम फिर से जो पूरा इंडिया के जो हमारे फ्रेंड है वो एक साथ आ गए और हमने इतना हमको अच्छा लगा. मैं ये 75 इयर्स का उनका जो बर्थडे, उनके लिए भगवान को यही मांगूंगा क्या ये इनको उनकी और उम्र दे, उनको तबीयत अच्छी रखे, उनकी हेल्थ अच्छी रखे, और हमारे संबंध अगले जन्म में भी उनके साथ ऐसे जुड़े रहे. धन्यवाद. थैंक यू. ನಾನು ಶ್ರೀನಿವಾಸ ಅಯ್ಯಂಗಾರ್ ಅವರು ಕ್ಲಾಸ್ಮೇಟ್ಸ್. ನಾವು 6 ದಶಕಗಳಿಂದ ನಾನು ಅವನು ಪರಿಚಯ, ಒಡನಾಟ. ಅವ್ರ ಮನೆ ಕೆಲಸ ಎಲ್ಲ ನನಗೆ ಗೊತ್ತು. ಅವ್ರ ಸಿಸ್ಟರ್ಸ್ ಮ್ಯಾರೇಜಸ್ ಎಲ್ಲ ಅಟೆಂಡ್ ಮಾಡಿದ್ದೀನಿ. ಅವರ ಜೊತೆಗೆ ಬೇಕಾದಷ್ಟು ನನಗೆ ಅವನು ಒಟ್ಟಿಗೆ ಬೆಂಚ್ ಮೇಟ್ಸ್, ನಾವು ಕ್ಲಾಸ್ಮೇಟ್ಸ್ ಜೊತೆಗಲ್ಲದೆ ನಾವು ಒಂದೇ ಬೆಂಚಲ್ಲಿ ಕೂತ್ಕೋತಾ ಇದ್ದೀವಿ, ಒಂದೇ ಕಡೆ ತಲಹಟ್ಟೆಗಳು ಮಾಡಿದ್ದೀವಿ, ಒಂದೇ ಕಡೆ ಓಡಾಡ್ಕೊಂಡಿದ್ದೀವಿ. ಜೊತೆಗೆ ಅವನು ನನಗೆ ಬಾಸ್ಕೆಟ್ಬಾಲ್ ಆಡ್ತಾಯಿದ್ವಿ ಒಟ್ಟಿಗೆ. ಬಾಸ್ಕೆಟ್ಬಾಲಲ್ಲಿ ನನಗೆ ಕ್ಯಾಪ್ಟನ್ ಅವನು ನಾನು ಒಟ್ಟಿಗೆ ಚಕ್ಕರ್ ಹೊಡೆದ್ಬಿಟ್ಟು, ಕಾಲೇಜ್ ಚಕ್ಕರ್ ಹೊಡೆದ್ಬಿಟ್ಟು ಕ್ಲಾಸ್ಗೆ ಹೋಗ್ತಾಯಿದ್ವಿ, ಬಾಸ್ಕೆಟ್ಬಾಲ್ ಆಡ್ತಿದ್ವಿ. ಒಂದು ಸತಿ ನಮ್ಮ ಫಿಸಿಕ್ಸ್ ಮೇಸ್ಟ್ರು ಟ್ಯಾನರ್ ಅಂತ ಅವ್ರ ಕೈಲಿ ಸಿಕ್ಕಾಕೊಂಡು ಅವ್ರ ಕೈಲಿ ಬಾಯಿಗೆ ಬಂದಾಗ ಬೈಸ್ಕೊಂಡು ಎಲ್ಲ ಮಾಡಿ ಹೆಚ್ಚು ಕಡಿಮೆ ಡಿಸ್ಮಿಸ್ ಆಗೋ ಸ್ಟೇಜ್ ಬಂದಿತ್ತು. ನಮ್ಮ H. ನರಸಿಂಹಯ್ಯ ಅವರು ನಮಗೆ
ಮಾಫಿ ಮಾಡಿಬಿಟ್ಟು ಸೇರಿಸ್ಕೊಂಡ್ರು. ಆಮೇಲೆ ಬೇಕಾದಷ್ಟು ಅವನು CA ಮಾಡಿದ, ನಾನು ಬ್ಯಾಂಕಿಗೆ ಸೇರಿಕೊಂಡೆ. ಆದರೆ ಆಮೇಲೆ ಬೇಕಾದಷ್ಟು ಅಲ್ಲಿಂದನೂ ನಮ್ಮ ಒಡನಾಟ ಕಂಟಿನ್ಯೂ ಆಯಿತು. ಅವ್ರ ಮನೆ ಎಲ್ಲ ಫಂಕ್ಷನ್ಗೂ ನಾನು ಅಟೆಂಡ್ ಮಾಡಿದ್ದೀನಿ. ಅವನ ಜೊತೆಗೆ ನಾನು ಬೇಕಾದಷ್ಟು ಟ್ರಾವೆಲ್ ಮಾಡಿದ್ದೀನಿ. ಅವರು ಸಾಗರಲ್ಲಿ ನಮ್ಮ ಕಾಮನ್ ಫ್ರೆಂಡು, ಅಲ್ಲಿ ಹೋಗಿದ್ವಿ, ಜೋಗ್ ಫಾಲ್ಸ್ಗೆ ಹೋಗಿದ್ವಿ, ಎಲ್ಲ ಮಾಡಿದ್ವಿ. ಅಲ್ಲಿಂದ ಮದನ್ ಪಲ್ಲೆ ಅವರ ಬ್ರದರ್ ಬೀಗರ್ ಮನೆ, ಅಲ್ಲಿ ಹೋಗಿ ಅವರ ಟ್ರಿಪ್ಗಳೆಲ್ಲ ಹೋಗಿದ್ದೀವಿ. ಒಟ್ಟೊಟ್ಟಿಗೆ ಮಾತಾಡಿಕೊಂಡು ಓಡಾಡಿಕೊಂಡು ಬಸ್ಸಲ್ಲಿ ಅಥವಾ ಕಾರಲ್ಲಿ ಅಥವಾ ಇನ್ನೊಂದು ಕಡೆ ಅವ್ರ ಜೊತೆಗೆ ಓಡಾಡ್ಕೊಂಡಿದ್ದೀವಿ. ಅವ್ರ ಜೊತೆಗೆ ತುಂಬ ಸಂತೋಷ ಆಗಿದೆ ನನಗೆ. ಇವತ್ತು ನಮ್ಮ 60 ವರ್ಷದ ಫ್ರೆಂಡ್ಶಿಪ್ಪು ಇವತ್ತಿಗೂ ಉಳ್ಕೊಂಬಂದಿದೆ. ಅದ್ರ ಜೊತೆಗೆ ನಾವು ಓಡಾಡೋದ್ರ ಜೊತೆಗೆ ಆ ಫ್ರೆಂಡ್ಶಿಪ್ ಅನ್ನೋದು ಅದ್ಭುತವಾಗಿ ನಡ್ಕೊಂಡು ಬಂದಿದೆ. ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಅಯ್ಯಂಗಾರ್ಗೆ ಸಾಲದು. ತುಂಬ ಥ್ಯಾಂಕ್ಸ್ ಅಯ್ಯಂಗಾರ್. ಇದೇ ರೀತಿ ಇನ್ನೂ ಕಂಟಿನ್ಯೂ ಮಾಡು. ನಾನು VSTಗೆ ನಾನು ಚಾರ್ಟರ್ಡ್ ಅಕೌಂಟೆಂಟ್. ನಾನು ಆಮೇಲೆ VSTಗೆ ಸೇರಿದ್ದು 1979ನಲ್ಲಿ ಸೇರಿದ್ದು. 79ನಿಂದ 40 ವರ್ಷ VSTನಲ್ಲಿ ನಾನು ಕೆಲಸ ಮಾಡಿ ಎಕ್ಸಿಕ್ಯೂಟಿವ್ ಡೈರೆಕ್ಟ್ರಾಗಿ ರಿಟೈರ್ ಆದೆ. ಮೊದಲಿಂದನೂ ನಮಗೆ ಸ್ನೇಹಿತರು ಅಂತಂದರೆ ತುಂಬ ಜಾಸ್ತಿ. ಸ್ನೇಹಿತರೇ ಪ್ರಪಂಚ ನಮಗೆ. ಅದರಿಂದ ಯಾವಾಗಲೂ ನಾನು ಪ್ರೈಮರಿ ಸ್ಕೂಲಾಗಲಿ ಅದಕ್ಕೆ ನಾನು ಗ್ರೂಪ್ ಫೋಟೋಗ್ರಾಫ್ ನೋಡಿದ್ದೀರಾ. ಪ್ರೈಮರಿ ಸ್ಕೂಲ್ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸು, ಥಿಯೇಟ್ರ್ ಫ್ರೆಂಡ್ಸು, VST ಫ್ರೆಂಡ್ಸು, ಈ ಥರ ಮಾಡ್ಕೊಂಡು ಯಾವುದು ನೆಂಟಸ್ಥಾನ ಎಲ್ಲೂ ಗೆಳೆತನ ಬಿಟ್ಟಿಲ್ಲ. ಹೀಗೆ 70 ವರ್ಷದಿಂದ ನಡ್ಕೊಂಡು ಬರ್ತಾಯಿದ್ದೆ. ವರ್ಷಕ್ಕೊಂದ್ಸರಿ ನಮ್ಮ ಮನೆಯಲ್ಲೇ ಕೃಷ್ಣ ಜನ್ಮಾಷ್ಟಮಿ ಮಾಡ್ತೀವಿ. ಅವಾಗಲೂ 100 ಜನ ಬರ್ತಾರೆ ಫ್ರೆಂಡ್ಸು. ಇವಾಗ ಕೋವಿಡ್ ಪ್ರಯುಕ್ತ ಆಮೇಲೆ ಸ್ವಲ್ಪ ನಿಲ್ಲಿಸಿದೆ, ಮಳೆಗಾಲದಲ್ಲಿ ನಿಲ್ಲಿಸಿದೆ. ಇವಾಗ 75 ವರ್ಷಕ್ಕೆ ಒಂದ್ಸರಿ ಕರೆದು ಬಿಡೋಣ, ಇನ್ನು ಎಷ್ಟು ವರ್ಷ ಇರ್ತೀವೋ ಇಲ್ವೋ. ನೀವು ಆಲ್ಬಮ್ ನೋಡಿರ್ಬೋದು, ಹಳೆ 2012ಅಲ್ಲಿ ಇದೇ ಥರ ಬೋರಿಂಗ್ನಲ್ಲಿ ಒಂದು ಇದು ಮಾಡಿದೆ. ಅವಾಗಲೂ ಒಂದು 300 ಜನ ಬಂದಿದ್ದರು. ಅದಾದಮೇಲೆ ಭಾಳ ಜನ ಸ್ನೇಹಿತರನ್ನ ಕಳ್ಕೊಂಡಿದ್ದೀನಿ. ನಮ್ಮ ಸ್ನೇಹಿತರು ಇನ್ನು ತಿರ್ಗಾ ಮತ್ತೆ ಯಾವಾಗ ಇರ್ತೀವೋ ಇಲ್ವೋ ನಾವು ಅಂತಂದ್ಬಿಟ್ಟು ಒಂದ್ಸರಿ ಎಲ್ಲರನ್ನ ಸೇರಿಸೋಣ ಅಂದ್ಬಿಟ್ಟು ಒಂದು. ಸರ್, ಈಗ ಮೊಬೈಲ್ ಕಾಲ ಒಬ್ಬರಿಬ್ಬರು ಆಗೋದೇ ಫ್ರೆಂಡ್ಸು, ಇಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ ಇದ್ದಾರೆ. ಅದಕ್ಕೆ ಒಂದು ಇಂಟ್ರೆಸ್ಟ್. ನಿಮ್ಮ ಮೊಬೈಲ್ ಏನು ಫೇಸ್ಬುಕ್ಕು ಡಿಲೀಟ್ ಮಾಡ್ತೀರಾ, ಆದರೆ ಮನಸ್ಸಿನಲ್ಲಿರೋ ಫ್ರೆಂಡ್ಸ್ ಡಿಲೀಟ್ ಆಗುತ್ತಾ? ಇಲ್ಲ. ನಮ್ಗೆ ಹೇಳೋದಲ್ಲ, ಮೊದಲಿಂದ ಇದಿರಲಿಲ್ಲ. ನಮಗೆ ಟೈಮ್ ಕಳೆಯೋದಂದ್ರೆ ಫ್ರೆಂಡ್ಸು. ಇವಾಗ ನಮ್ಮ ಮೊಮ್ಮಗ ಇಲ್ಲೇ ಇದ್ದಾನೆ, ಅವನು ಯಾವಾಗಲೂ ಮೊಬೈಲ್ ಇಟ್ಕೊಂಡೇ ಇರ್ತಾರೆ. ಅವ್ನು ಕೇಳಿ ಎಷ್ಟು ನನ್ನ ಹತ್ರ 200 ಜನ ಫ್ರೆಂಡ್ಸ್ ಬರ್ತಾಯಿದ್ದಾರೆ, ನಿನಗೆ ಎಷ್ಟು ಜನ ಇದ್ದಾರೆ ಅಂತಂದರೆ ನನಗಿದ್ದಾರೆ 300 ಜನ ಅಂತಾರೆ. ಫೇಸ್ಬುಕ್ಕು, ಯೂಟ್ಯೂಬು ಅದೆಲ್ಲ ಏನು ಇದಿಲ್ಲ. ಗಟ್ಟಿ ತನ ಉಳಿಬೇಕು ಅಂತಂದರೆ ಈ ಥರ ಬಾಂಧವ್ಯ ಉಳಿಬೇಕು ಅಂತ. ಹೇಗೆ ಬಂತು ಸರ್ ಐಡಿಯಾ ಇಲ್ಲಿ ಒಂದು ಇದು ಮಾಡಬೇಕು, ಸೆಲಿಬ್ರೇಟ್ ಮಾಡಬೇಕು? ಇದು ಫಸ್ಟ್ ಟೈಮ್ ಇಲ್ಲ, ಇದು 3ನೇ ಸರಿ ನಾನು ಮಾಡ್ತಾ ಇರೋದು ಫ್ರೆಂಡ್ಶಿಪ್ಪು. 2006ಅಲ್ಲಿ ಮಾಡಿದೆ, 2012ಅಲ್ಲಿ ಮಾಡಿದೆ, ಆಮೇಲೆ 2024ಅಲ್ಲಿ ಮಾಡಿದೆ. ಈಗ ಆಯ್ತು 75 ವರ್ಷ ಆಯ್ತು, ಇನ್ನು ಮಾಡೋಕ್ಕಾಗತ್ತೆ ಇಲ್ಲೋ ಅಂತಂದ್ಬಿಟ್ಟು ಬೋರಿಂಗ್ನಲ್ಲಿ 2 ಸರಿ ಮಾಡಿದ್ದೀನಿ. ಬೋರಿಂಗ್ನಲ್ಲಿ ಇವಾಗ 50 ಜನದ ಮೇಲೆ ಪಾರ್ಕಿಂಗ್ ಕೊಡೋದಿಲ್ಲ, ಫಂಕ್ಷನ್ ಪಾರ್ಕಿಂಗ್ ಫೆಸಿಲಿಟಿ ಇದ್ದಾರೆ. ಇಲ್ಲಾಂದರೆ ಬೋರಿಂಗಲ್ಲೇ ನಾವು ಮಾಡ್ತಾಯಿದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿದೆ. ಏನು ಹೇಳೋಕ್ಕೆ ಸ್ನೇಹಿತರಿಗೆ ಏನು ಮೆಸೇಜ್ ಸರ್? ಸ್ನೇಹಿತರು ಅಂದರೆ ಸ್ನೇಹಿತರನ್ನ ಬಿಡಬೇಡಿ. ಅದು ಎಲ್ಲರೂ ನಮ್ಮ ಸ್ನೇಹಿತರಲ್ಲೂ ಒಂದಲ್ಲ ಒಂದು ನ್ಯೂನತೆಗಳಿರುತ್ತೆ, ಒಂದು ಇರುತ್ತೆ. ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಹೋಗಬೇಕು. ನಾನು ಹೇಳಿದ್ದೀನಿ, ನನ್ನ ಇನ್ವಿಟೇಷನಲ್ಲಿ ಕೂಡ ಹೇಳಿದ್ದೀನಿ, ಫ್ರೆಂಡ್ಶಿಪ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ, ಇದರಲ್ಲಿ ಕೊಡೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಯಾರಲ್ಲೂ ಬರೋಲ್ಲ. ಫ್ರೆಂಡ್ಶಿಪ್ ಇಸ್ ಎ ಬಿಗ್ ಅಸೆಟ್. ಅದನ್ನ ಅದೇ ನಿಮ್ಮ ಕೊನೆಯವರೆಗೂ ಕಾಪಾಡೋದು. ಲೈಫ್ ಹ್ಯಾಪಿ ಆಗಿರ್ಬೇಕಂದ್ರೆ ತುಂಬ ಜನ ಫ್ರೆಂಡ್ಸ್ ಇರಬೇಕು. ನನಗೆ ಇವತ್ತವರೆಗೂ ಒಂದು ದಿವಸನೂ ಫ್ರೆಂಡ್ಸ್ ಇಲ್ಲದೆ ಇರೋದೇ ಇಲ್ಲ. ದಟ್ ಇಸ್ ಹೌ ಐ ಆಮ್ ಫೀಲಿಂಗ್. ಏನಂತಂದರೆ ನಾನು ಬ್ಯಾಚುಲರ್ ನೋಡಿ, ನನಗೆ ಫ್ರೆಂಡ್ಸೇ ನನ್ನ ಸಂಸಾರ ಅವರೇ. ಸೊ ಫ್ರೆಂಡ್ಸ್ ಇಲ್ಲದೆ ಇರೋ ನಮ್ಗೆ ಆಕ್ಸಿಜನ್ ಇಲ್ಲದೆ ಇದ್ದಂಗೆ ಆಗ್ಬಿಡುತ್ತೆ ಆ ಥರ. Easily around 300 to 400. Most of them come from my school and my sports training academy. Also, some of them come from online. Yeah. What type of friends like ಹಾಗೆ ಸ್ನೇಹಿತರು ಸರ್ ಜೊತೆ ಇರ್ತಾರೆ? School friends, what type of friends you had? So some of my school friends, they are really close. I've known them since first standard, and some of them, they're actually behind us. They are my cousins. I've known them since 1 or 2 years, and we've obviously come a long way, and now we know each other more, so we can enjoy that friendship bond. I have a school friends like your Facebook friends, YouTube friends, or you go to school and have more friends?
I go to school and get more friends, and also some online friends I have, like for example on a video game called Roblox. I have around 200 friends there, and YouTube also I have friends.